ಹೇ ಹಾಯ್, ಇದು ಸೆಕೆಂಡ್ ವಿಡಿಯೋ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ಗಿರಿವಲಂ ಬರುವಾಗ ಒಂದು ವಿಡಿಯೋ ಮೇಕ್ ಮಾಡಿ ಹಾಕಿದ್ದೆ. ಬಟ್ ದಿಸ್ ಈಸ್ ದ ಸೆಕೆಂಡ್ ವಿಡಿಯೋ. ಇದೇನಪ್ಪ ಅಂದರೆ ಪೂರ್ತಿ ಇನ್ಸೈಡ್ ಆಫ್ ದ ಟೆಂಪಲ್ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣವೇ ಫುಲ್ ಪಾಸಿಟಿವ್ ವೈಬೇ ಅನಿಸ್ತಿತ್ತು. ಐ ಫೀಲ್ ಸೋ ಬ್ಲೆಸ್ಡ್. ಸೊ ಫಸ್ಟ್ ನಾನು ಒಳಗಡೆ ಕಾಲಿಟ್ಟಾಗ ಹೀಗಿತ್ತು ನೋಡಿ ಗೈಸ್. ಅವತ್ತಿನ ಕ್ಲೈಮೇಟು ಕೂಡ ಚೆನ್ನಾಗಿತ್ತು, ಅಷ್ಟೊಂದು ಬಿಸಿಲು ಇರಲಿಲ್ಲ. ಬಿಸಿಲು ಗೊತ್ತಾಗಬಾರ್ದು ಅಂತ ದೊಡ್ಡ ಕಾರ್ಪೆಟ್ಟು ಹಾಕಿದ್ರು, ಅದು ಒದ್ದೆ ಮಾಡಿ ಹಾಕಿದ್ರು. ಮೇಯ್ನ್ಲಿ ನಾನು ತುಂಬ ಅಡ್ಮೈರ್ ಆಗೋದಂದರೆ ಅದು ಗೋಪುರಂ ಏನಿದೆ ಟೆಂಪಲ್, ಅದಂತೂ ಗೈಸ್ ವಾವ್ ಅಂತ ಅನಿಸುತ್ತೆ. ಆ್ಯಂಡ್ ಈ ಥರ ಹಳೇ ಆರ್ಕಿಟೆಕ್ಚರ್ಸ್ ನೋಡಲಿಕ್ಕೂ ಕೂಡ ತುಂಬ ಅದ್ಭುತ ಅನಿಸುತ್ತೆ ಆ್ಯಂಡ್ ಮಿರಾಕಲ್ ಅನಿಸುತ್ತೆ. ಎಷ್ಟೆಲ್ಲ ಅದ್ಭುತವಾದ ಕಲಾವಿದರು ಇದನ್ನು ಮೇಕ್ ಮಾಡಿದ್ದಾರೆ. ಆ್ಯಂಡ್ ಎಸ್, ವಿ ಹ್ಯಾವ್ ಟು ಪ್ರೌಡ್ ಅವರ್ ಸೆಲ್ಫ್, ನಾವು ಇಂಡಿಯಾದಲ್ಲಿ ಹುಟ್ಟಿರೋದಕ್ಕೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಇಷ್ಟೆಲ್ಲ ತುಂಬ ಅದ್ಭುತವಾದ ಟೆಂಪಲ್ಸ್ಗಳಿದೆ. ಎಷ್ಟು ಕಲಾವಿದರು ಅವರ ಒಂದು ನಾಲೆಡ್ಜನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ ಅನ್ನೋಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ತುಂಬ ಆಶ್ಚರ್ಯಪಟ್ಟೆ, ತುಂಬ ವಿಷಯಗಳು ನೋಡಿದೆ. ಆ್ಯಂಡ್ ತುಂಬ ಈಸಿ ಅಲ್ಲ ಗೈಸ್, ಶಿವಪ್ಪನ ನೋಡೋದು ತುಂಬ ಈಸಿನೇ ಅಲ್ಲ. ಅದನ್ನು ಈ ಟೆಂಪಲ್ ಈಸಿಯಾಗಿ ಕಲಿಸುತ್ತೆ. ನೀವು ಆದಷ್ಟು ಬೇಗ ಹೋಗಿ ಈಸಿಯಾಗಿ ನೋಡೋಕ್ಕಂತ ಆಗೋದೇ ಇಲ್ಲ. ಈಗ ಬಂತು ಅಂತ ಅಂದ್ಕೊಳ್ತೀವಿ, ಬಟ್ ಬಂದೇ ಇರಲ್ಲ. ನೋಡಿ ಫುಲ್ ಟೆಂಪಲ್ ಹೇಗಿದೆ ಅಂತ ಡಿಸೈನ್ ಮಾಡಿದ್ದಾರೆ ಚಿಕ್ಕದಾಗಿ. ನನ್ನ ವೇ ಆಫ್ ವಾಕಿಂಗ್ ನೋಡಿ ತುಂಬ ಜನ ಅಂದ್ಕೊಂಬಿಟ್ಟಿರ್ತಾರೆ ಇವರೇನೋ ಹ್ಯಾಂಡಿಕ್ಯಾಪ್ಟ್ ಅಂತ. ಗೈಸ್ ನಿಜವಾಗ್ಲೂ ನನ್ನ ವಾಕಿಂಗ್ ಆ ಸ್ಟೈಲ್ ಆ ಥರನೇ ಇತ್ತು. ಬಿಕಾಸ್ ನನ್ನ ಪೇಯ್ನ್ ಅಂತ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನು ಲಿಟ್ರಲಿ ನಾನು ಕುಟ್ಕೊಂಡೇ ನಡೀತಿದ್ದೆ. ನನಗೆ ಅದು ಬೇಜಾರು ಅನಿಸ್ತಿತ್ತು ನೋಡಿದವ್ರು ಏನು ಅಂದ್ಕೊಳ್ಳಲ್ಲ ಅಂತ. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಗೈಸ್, ಬರೀ ನೀರೇ ಕುಡಿತಾ ಇದ್ದೆ. ಎಷ್ಟು ನೀರು ಕುಡಿದೆ ಅಂದರೆ ಎಷ್ಟು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ, ಅಷ್ಟು ನೀರು ಕುಡಿತಿದ್ದೆ ನಾನು. ಲಾಸ್ಟ್ ಟೈಮ್ಗಿಂತ ಈ ಟೈಮು ಅಷ್ಟೊಂದು ರಶ್ ಇರಲಿಲ್ಲ, ಸ್ವಲ್ಪ ಫ್ರೀಯಾಗೇ ಹೋದಂಗಿತ್ತು. ಬಟ್ ಏನಂದರೆ ಕಾಲು ನೋವಂತೂ ಗೈಸ್ ಹೇಳೋಕ್ಕಾಗಲ್ಲ. ನಾನು ಗಿರಿವಲಂ ಹೋಗಿನೇ ಸುಮಾರು 20 ಕಿಲೋಮೀಟರ್ಸ್ ನಡೆದ್ಬಿಟ್ಟಿದೆ. ಸೊ ನನ್ನ ಪಾದ ಕೆಳಗೆ ಕೂಡ ಇಡೋಕ್ಕಾಗ್ತಿರ್ಲಿಲ್ಲ. ಬಟ್ ಆಲ್ಸೋ ನಂಗೆ ಏನಂದರೆ ಆ್ಯಕ್ಚುಲಿ ಹೋಗ್ಬಿಟ್ಟು ಒಳಗಡೆ ನೋಡಬೇಕು, ನಾನು ಬಂದಿರೋದೇ ಅದಕ್ಕೋಸ್ಕರ. ಸೊ ಹಾಗಾಗಿ ನಾನು ಕಾಲು ನೋವಿದ್ರೂ ಕೂಡ ಅದನ್ನು ಹೇಗೋ ಮ್ಯಾನೇಜ್ ಮಾಡಿ, ಅಕ್ಸೆಪ್ಟ್ ಮಾಡಿ, ಅಡ್ಜಸ್ಟ್ ಮಾಡಿ ಹೇಗೋ ಅವ್ರ ಮೇಲಿರೋ ಭಕ್ತಿ ಮೇಲೆ ಹೋಗ್ಬಿಟ್ಟೆ ಗೈಸ್. ಆ್ಯಕ್ಚುಲಿ ಏನಂದರೆ ಗಿರಿವಲಂ ಹೋದವರು ಯಾರೂ ಕೂಡ ಟೆಂಪಲ್ ಒಳಗಡೆ ಬರಲ್ಲ. ಬಿಕಾಸ್ ಅಲ್ಲಿಗೆ ಅವ್ರಿಗೆ ಟಯರ್ಡ್ ಆಗಿರುತ್ತೆ, ಆಚೆಯಿಂದನೇ ಅವರು ಪೂಜೆ ಮಾಡಿ ಹಾಗೆ ಮನೆಗೆ ಹೊರಡ್ತಾರೆ. ಬಟ್ ನಾನು ಏನಂದರೆ ಇಲ್ಲ, ಇಷ್ಟು ದೂರ ಬಂದಿದ್ದೀವಿ, ಒಳಗಡೆನೂ ಹೋಗಿ ದೇವ್ರನ್ನ ನೋಡಿ ಪೂಜೆ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಹಾಗಾಗಿ ನೋಡಿ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ಆ್ಯಕ್ಚುಲಿ ನನಗೆ ತಮಟೆ ಸೌಂಡ್ ಕೇಳಿಸಿತು. ನನಗೆ ಲಿಟ್ರಲಿ ಏನಾದರೂ ಗೂಸ್ ಬಂಪ್ಸೇ ಆಯಿತು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಲ್ಮೋಸ್ಟ್ 50% ತೆಲುಗು ಅವರಿದ್ದರು. ಅವರು ಕೂಡ ತಿರುಪತಿನಲ್ಲಿ ಹೇಗೆ ಬೋರ್ಡ್ ಹೊಡ್ಸ್ಕೊಂಡು ಪೂಜೆ ಮಾಡ್ತಾರೋ ಸೇಮ್ ಲೈಕ್ ಆ ಥರನೇ ಇಲ್ಲೂ ಅವ್ರ ಪದ್ಧತಿ ಮಾಡ್ತಿದ್ರು. ನೋಡಲಿಕ್ಕೆ ನನಗೆ ತಿರುಪತಿಗೇನೋ ಬಂದುಬಿಟ್ಟಿದ್ದೀವ ಅಂತ ಅನಿಸ್ಬಿಟ್ಟಿತ್ತು ಗೈಸ್. ಫೈನಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಯಾಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೆ. ನಾನು ಪಾಡಿಗೆ ಲಾಡು ಕೊಟ್ಟಿದ್ರು, ಆ ಒಂದು ಲಡ್ಡನ್ನ ಪ್ರಸಾದ ತಿಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ನಾನು ಹಾಗೆ ಶಾಂತವಾಗಿ ಕುತ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಧ್ಯಾನನೂ ಮಾಡಿದೆ. ಬಟ್ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನಾನು ಧ್ಯಾನ ಮಾಡಿದ್ರೆ ಎಷ್ಟೊತ್ತು ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ದ್ಯಾಟ್ ನಾನು ಅದನ್ನು ವಿಡಿಯೋ ಮೇಕ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಜನ ಏನಪ್ಪ ಇದು ಏನು ಅಂತ ಎಲ್ಲರೂ ಕುತೂಹಲದಿಂದ ನೋಡ್ತಾಯಿದ್ರು. ಏನಿರ್ಬೋದು ಅಂತ ನಾನು ಸುಮಾರು ಹೊತ್ತಿಂದ ನೋಡ್ತಿದ್ದೆ, ಏನು ನೋಡ್ತಿದ್ದಾರೆ ಜನಗಳು ಅಂತ. ಬಟ್ ನಾನು ಹೋಗಿ ನೋಡಿದಾಗ ಗೊತ್ತಾಯಿತು, 2 ಮರ ಇತ್ತು. ಅದರಲ್ಲಿ ಒಂದು ಮರ ಒಳಗಡೆ ಇನ್ನೊಂದು ಮರ, ಹಾಗೇ ಒಂದು 5 ಟೈಮ್ಸ್ ರಿಪೀಟ್ ಆಗಿದೆ. ಅದು ನೋಡಲಿಕ್ಕೆ ಅದ್ಭುತ ಅಂತಲೇ ಅನಿಸ್ತು ಗೈಸ್. ಅದು ಯಾವ ಮರ ಅಂದರೆ ಒಂದು ಬಿಲ್ಪತ್ರೆ, ಇನ್ನೊಂದು ಆಲದ ಮರ ಅನಿಸುತ್ತೆ, ಬಟ್ ನಾಟ್ ಶ್ಯೂರ್. ಸೇಮ್ ಲೈಕ್ ಆಲದ ಮರ ಥರನೇ ಇತ್ತು.
ಅದು ಎಕ್ಸಾಕ್ಟಾಗಿ ನನಗೆ ಹೆಸರು ಗೊತ್ತಿಲ್ಲ, ಬಟ್ ನೋಡಿ ಮಿರಾಕಲ್ ಅನಿಸುತ್ತೆ. ಒಂದರೊಳಗೆ ಒಂದು ಹಾಗೆಯೇ ಶಿವಪ್ಪನ ಮುಡಿ ಥರನೂ ಇತ್ತು, ಬ್ಲ್ಯಾಕಾಗಿ ಕಾಣಿಸಿದೆ ಅಲ್ಲ, ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು. ನನಗೂ ಅದು ಹೊಸದಾಗಿತ್ತು. ಅದು ಟೆಂಪಲ್ ಒಳಗಡೆನೇ ಈ ಥರ ಬೆಳೆದಿತ್ತು. ಸೊ ಇದನ್ನು ನೋಡಿ ಅಲ್ಲಿಂದ ಹೊರಟೆ ನಾನು. ಹೊರಡುವಾಗ 1:30 ಹತ್ರ 2 o'clock ನಿಯರ್ ಆಗಿಬಿಟ್ಟಿತ್ತು. ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ನೈಟ್ 9:30 ಆಗೋಯಿತು ಆ್ಯಂಡ್ ಸೇಫಾಗಿ ಮನೆಗೆ ಬಂದೆ. ಹೆವಿ ಟಯರ್ಡ್ ಇದ್ದೆ. ನೋಡಿ ನಿದ್ದೆ ಅಂತೂ ಎಳೀತಾ ಇತ್ತು. ವಿಡಿಯೋ ಮಾಡ್ತಿದ್ದಂಗೆ ನನಗೆ ನಿದ್ದೆ ಹಿಡಿತಾ ಇತ್ತು. ಫೋನ್ ಸೈಡಲ್ಲಿಟ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಹೇಗೋ ಬ್ಯಾಂಗ್ಳೂರು ರೀಚ್ ಆದೆ. 9:30 10 o'clock ರೀಚ್ ಆದೆ. ಹಾಗೆ ಈ ಜರ್ನಿ ತುಂಬ ಪೀಸ್ಫುಲ್ಲಾಗಿತ್ತು ನನಗೆ. ಆದಷ್ಟು ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಫ್ರಮ್ ಕಣ್ಮಣಿ.